ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ರಕ್ಷಿತಾ ಅದೇ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಆಗ್ಬಿಟ್ಟಿದೆ. ಅವಳು 100% ಅವಳಿದ್ರೆ ಟಿ ಆರ್ ಪಿ ಇದ್ದೇ ಇರುತ್ತೆ. ಅಂದರೆ ಗಿಲ್ಲಿ ಇದ್ದರೂ ಕೂಡ ಟಿ ಆರ್ ಪಿ ಇರುತ್ತೆ. ಗಿಲ್ಲಿನ ಅವಾಗವಾಗ ಮೋಸ್ಟ್ಲಿ ಯಾವಾಗಾರ ಒಂದ್ಸಲ ಒಂದು ಗೆಸ್ಟಾಗಿ 100% ಕರೆಸ್ತಾರೆ. ಗಿಲ್ಲಿ ಕಾವ್ಯನ ಕರೆಸ್ತಾರೆ, ಅದಂತೂ ನಿಜ ಕ್ವಾಟ್ಲೆ ಕಿಚನ್ಗೆ. ಅದೇ ರೀತಿ ರಕ್ಷಿತಾ, ಆಮೇಲೆ ಓಂ ಪ್ರಕಾಶ್ ಸರ್, ಆಮೇಲೆ ಹನುಮಂತು ಕೂಡ ಇದ್ದಾರೆ ಗೈಸ್. ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹನುಮಂತು ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿದ್ದಾರೆ. ಅದೇ ರೀತಿ ಆರ್ ಜೆ ಪುನೀತ್ ಅಂತ ಅವರು ಕೂಡ ಇದ್ದಾರೆ. ಆಮೇಲೆ ತುಂಬ ಜನ ಇನ್ನೂ ಇದ್ದಾರೆ. ಆಮೇಲೆ ಇದರಲ್ಲಿ ಮಾಡಿದಾರಲ್ಲ, ಯಾವುದ್ರಲ್ಲಪ್ಪದು, ಗಂಧದ ಗುಡಿಲಿ ಎರಡನೇ ತಮ್ಮ ಇದ್ದಾರಲ್ಲ, ಶಿಶಿರ್ ಅವರು ಎರಡನೇ ತಮ್ಮ ಪಾತ್ರ ಮಾಡಿದ್ರಲ್ಲ, ಹರಿ ಅನಿಸುತ್ತೆ, ಅವರು ಇದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ ಗೈಸ್ ಇದರಲ್ಲಿ. ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅವ್ರನ್ನ ಬಿಟ್ಟು ಇಷ್ಟು ಜನ ಇದ್ದಾರೆ. ಸೊ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಹೇಳ್ಬಲ್ಲೆ. ಈಗ ರಕ್ಷಿತಾದು ಒಂದು ಪ್ರೋಮೋ ಬಿಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಹಾಕಿ ಹಾಕಿ ಅಂದರೆ ಬಂಗುಡೆಗೆ ಏನೇನು ಬೇಕು, ಖಾರದ ಪುಡಿ, ಉಪ್ಪು, ನಿಂಬೆ ಹುಳಿ ಎಲ್ಲ ಹಾಕೊಳ್ತಿದ್ದಾಳೆ. ಒಂಥರ ಚೆನ್ನಾಗಿದೆ. ಅವಳು ಮಾತಾಡೋ ರೀತಿನೇ ಒಂಥರ ಚೆಂದ, ಅವಳು ಅಡುಗೆ ಮಾಡೋ ರೀತಿನೇ ಒಂಥರ ಚೆಂದ. ಅಂದರೆ ಮನಸ್ಸಲ್ಲಿ ವಿಷಯ ಇಲ್ಲ, ಬಾಯಿ ಬಡ್ಕೆ ಅಂತ ಹೇಳ್ತಾರೆ ನೋಡಿ ನಮ್ಮ ಕಡೆ. ಅಂದರೆ ಯಾವಾಗಲೂ ಒಂಥರ ಯಾರ ಹತ್ರ ಮಾತಾಡಲಿಲ್ಲ, ಒಂಥರ ಮೂಸ್ಕೊತಾರೆ, ಇವಳ ಹತ್ರ ವಿಷಯ ಇದೆ ಅಂತಾರೆ. ಅದೇ ಬಾಯಿ ಬಡ್ಕೆ ಥರ ಮಾತಾಡಿದ್ರೆ ಅವಳು ಬಾಯಿ ಬಡ್ಕೆ ಬಿಡಿ, ಅವಳ ಮನಸ್ಸಲ್ಲಿ ವಿಷಯ ಇರಲ್ಲ ಅಂತಾರೆ. ಸೊ ಆ ಕ್ಯಾಟಗರಿಗೆ ಸೇರಿದವಳು ರಕ್ಷಿತಾ. ಒಂಥರ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಇರೋದನ್ನ ಹೇಳ್ಬಿಡ್ತಾಳೆ. ತವಾ ಫ್ರೈ ಮಾಡಿಬಿಟ್ಟಿದ್ದಾಳೆ. ಈಗ ನನಗೆ ನೀನಂದ್ರೆ ತುಂಬ ಇಷ್ಟ ಅಂತ ಫಿಶ್ ಇಟ್ಕೊಂಡು ಹೇಳ್ತಿದ್ದಾಳೆ. ಸಾಯಿಸ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಮಾತಾಡು ಬಂಗಡೆ, ಮಾತಾಡು ಅಂತೆ. ಸುಷ್ಮಾ ಮೇಡಮ್ ಅಂತೂ ಆಂಟಿ, ಅವ್ರ ಆಂಕರಿಂಗ್ ತುಂಬ ಚೆನ್ನಾಗಿರುತ್ತೆ. ಅವ್ಳು ಹೇಳ್ತಿರೋದು, ಸರ್ ನಾನು ಸಾಯಿಸಿರೋ ಅಂದರೆ ಸಾಯಕ್ಕಿಂತ ಮುಂಚೆ ನಾನು ಫಿಶ್ ಆಗಲಿ ಕೋಳಿ ಆಗಲಿ ತರೋದಿಲ್ಲ, ಸತ್ತಾದ್ಮೇಲೆ ತಗೋಬರ್ತೀನಿ ಅಂತ ಹೇಳ್ತಿದ್ದಾಳೆ ಅವಳು. ಅಂಗಡಿಯಲ್ಲಿ ಕೂಡ ಹೋಗಿ ನಾನು ಅದೇ ಹೇಳಲ್ಲ, ಕೋಳಿಗೆ ಸಾಯಿಸಲ್ಲ, ಆಲ್ರೆಡಿ ಸಾಯಿಸಿದಾರಲ್ವಾ, ಅದೇ ಕೋಳಿ ಕೊಡಿ ಅಂತ ನಾವೇನು ಹೇಳ್ತೀವಿ. ಈ ಕೋಳಿ ಕೊಟ್ಬಿಟ್ಟು ಈ ಕೋಳಿನ ನಮಗೆ ಕೊಡಿ ಅಂತ ಹೇಳ್ತೀವಿ, ತೂಕ ಹಾಕಿಸ್ಬಿಟ್ಟು. ಬಟ್ ಅವಳು ಹಂಗೆ ಮಾಡೋವಂತೆ, ನನಗೆ ಜೀವಂತ ಇರೋ ಕೋಳಿಗೆ ಸಾಯಿಸ್ಬಿಡಿ, ಸತ್ತೋಗಿರೋ ಕೋಳಿ ಕೊಡಿ ಅಂತ ಕೇಳ್ತಾಳಂತೆ. ಓಕೆ, ಮೇಘನ ರಾಜರವರು ಇಲ್ಲಿ ಜಡ್ಜ್ ಆಗಿದ್ದಾರೆ. ಒಂಥರ ಚೆನ್ನಾಗಿದೆ ಈ ಸೀಸನ್, ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಿಸ್ ಮಾಡದೆ ನೋಡಿ. ಅದೇ ರೀತಿ ರಕ್ಷಿತಾ ಫಸ್ಟ್ ಇದು ಬೇರೆ ಇದೆ, ಫಸ್ಟ್ ಪ್ರೋಮೋ. ಗೆಣಸು, ಮರಗೆಣಸು, ನಮ್ಮ ಕಡೆ ಮರಗೆಣಸು ಅಂತೀವಿ, ಅದನ್ನ ಅವರು ಕಿರಂಗ್ ಅಂತಾರೆ ಅನ್ಸುತ್ತೆ, ಮಂಗಳೂರು ಸೈಡು. ತಿಂದು ಯಾರು ಬದುಕಿದಾರ ಅಂತ ಕೇಳ್ತೀವಿ, ಯಾರು ಬದುಕಿಲ್ಲ ಅಂತ ಕೇಳ್ತೀವಿ. ನೀನು ಏನೇನು ಅಡುಗೆ ಮಾಡ್ತೀಯ ಅಂತ ಕೇಳ್ತಿದ್ದಾರೆ ಅವ್ರ ಜಡ್ಜಸ್ಸು. ಮೀನು ತವಾ ಫ್ರೈ, ಮೀನಿನ ಸಾರು, ಚಿಕನ್ ಸುಕ್ಕ ಅಂತ ಹೇಳ್ತಿದ್ದಾಳೆ. ಸೊ ಅದು ಎರಡನ್ನೂ ಬಿಟ್ಟು ಏನು ಮಾಡ್ತೀಯ ಅಂತ ಕೇಳ್ತಿದ್ದಾರೆ. ಬೇರೆ ಬಿಟ್ಟು ನಂಗೇನು ಬರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂಥರ ಚೆನ್ನಾಗಿದೆ ಗೈಸ್. ರಕ್ಷಿತಾ ಪ್ರೋಮೋ ಸಹ, ಎಲ್ಲ ಪ್ರೋಮೋ ಕೂಡ ತುಂಬ ಚೆನ್ನಾಗಿದೆ. ಅದೇ ರೀತಿ ಹನುಮಂತದು ಕರಿಬೇವು ಸೊಪ್ಪು ಅವರು ಗುರು. ಹನುಮಂತು ರಿಯಾಕ್ಷನ್ನೇ ಅನದರ್ ಲೆವೆಲ್. ನಿನ್ನ ಬಾಡಿ ನಾವು ನೋಡಬೇಕು, ತೆಗಿ ಅಂತ, ಬಾಡಿ ನೋಡಬೇಕು, ಶರ್ಟ್ ತೆಗಿ ಅಂತ ಒಂಥರ ರಿಯಾಕ್ಷನ್ ಚೆನ್ನಾಗಿರುತ್ತೆ. ಇವರು ಸುಷ್ಮಾ ಮೇಡಮ್ ಅವ್ರು ಹೇಳ್ತಿದ್ದಾರೆ, ಹಿಂಗೆ ಮಾಡಿ ಇಲ್ಲಿ ಬೈಸಿಪ್ಸ್ ಅಂತ ಇದು ಮಾಡಬೇಕು ಅಂದರೆ, ಮೇಡಮ್ ನಾನು ಇಲ್ಲಿ ಮಾಡೋಕ್ಕೋದ್ರೆ ಹಿಂದೆ ಬಂದುಬಿಡುತ್ತೆ ಅಂತ ಹೇಳ್ತಿದ್ದಾರೆ.
ಇವರು ಕರಿಬಸಪ್ಪ ಸರ್ ಎದೆ ಎಲ್ಲ ಇದು ಮಾಡ್ತಾರೆ, ಶೇಕ್ ಮಾಡ್ತಾರಲ್ಲ, ಸೊ ಅದೇ ರೀತಿ ನೀನು ಮಾಡೋ ಹನುಮಂತಗೆ ಅಂತ ಹೇಳ್ತಿದ್ದಾರೆ. ಸರ್ ಹೆಂಗೆ ಮಾಡ್ತಿದ್ದೀರಾ ಅಂತ ಹನುಮಂತ ಕೇಳಿದಾಗ ಕರಿಬಸಪ್ಪ ಅವ್ರು ಹೇಳ್ತಾರೆ, ಕೈಲಿ ರಿಮೋಟ್ ಇಟ್ಕೊಂಡಿದ್ದೀನಿ, ಅದನ್ನ ಪ್ರೆಸ್ ಮಾಡಿದ್ರೆ ಟಕ ಟಕ ಅಂತ ಇದಾಗುತ್ತೆ ಅಂತ. ಸೊ ಅವರು ಕೂಡ ಹಾಗೆ ಇಟ್ಕೊಂಡು ಟಕ ಟಕ ಅಂತ ಹನುಮಂತರು ಒಂಥರ ಚೆನ್ನಾಗಿರುತ್ತೆ. ಈ ಸಲ ರಕ್ಷಿತಾ ಇದ್ದಾಳೆ, ಹನುಮಂತು ಇದ್ದಾರೆ, ತುಂಬ ಜನ ನೋಡೋದಕ್ಕೆ ಒಂಥರ ಕಾಮಿಡಿಯಾಗಿ ಚೆನ್ನಾಗಿರುತ್ತೆ. ರಕ್ಷಿತನ ಹನುಮಂತನ ಯಾರು ಜೋಡಿ ಆಗ್ತಾರೆ ಅಂತ ಗೊತ್ತಿಲ್ಲ, ಒಂಥರ ಕ್ವಾಟ್ಲೆ ಕಿಚನ್ ಈ ಸಲ ನೋಡೋದಕ್ಕೆ ಚೆನ್ನಾಗಿರುತ್ತೆ, TRP ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.